ಈ ವಿಜಯದಶಮಿ ದಿನ ದಸರಾ ಹಬ್ಬದ ಸಮಯದಲ್ಲಿ ಬನ್ನಿ ವೃಕ್ಷ ಅಂತ ಏನು ಹೇಳ್ತೀವಿ, ಅದಕ್ಕೆ ಮತ್ತೊಂದು ಹೆಸರಂದರೆ ಶಮಿ ವೃಕ್ಷ ಅಂತ ಕೂಡ ಕರೀತಾರೆ. ಈ ಶಮಿ ಪತ್ರಗಳನ್ನ, ಈ ಶಮಿ ವೃಕ್ಷದ ಎಲೆಗಳನ್ನ, ಬನ್ನಿ ಎಲೆಗಳನ್ನ ಪರಸ್ಪರ ಒಬ್ಬರು ಮತ್ತೊಬ್ಬರಿಗೆ ಕೊಟ್ಟು ಮತ್ತೊಬ್ಬರಿಂದ ಇಸ್ಕೊಂಡು ಬನ್ನಿ ವೃಕ್ಷಕ್ಕೆ ಪೂಜೆ ಮಾಡುವ ಸಂಪ್ರದಾಯ ಕೂಡ ಇದೆ. ಈ ಬನ್ನಿ ಎಲೆಗಳನ್ನ ಬಂಗಾರಕ್ಕೆ ಹೋಲಿಸ್ತಾರೆ ಕೂಡ. ಈ ಶಮಿ ಎಲೆಗಳು ವಿಜಯದ ಸಂಕೇತ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ದಶಮಿ ದಿನ, ಅದು ವಿಜಯದಶಮಿ ದಿನವೇ ಏನಕ್ಕೋಸ್ಕರ ಬನ್ನಿ ವೃಕ್ಷಕ್ಕೆ ಪೂಜೆ ಮಾಡ್ತಾರೆ, ಏನಕ್ಕೋಸ್ಕರ ಆ ಬನ್ನಿ ಎಲೆಗಳನ್ನ ಕೊಟ್ಟು ತೆಗೆದುಕೊಳ್ತಾರೆ ಅನ್ನೋದಕ್ಕೆ ಒಂದು ಕಥೆ ಇದೆ. ನಾನು ಹೇಳ್ತೇನೆ ಅದನ್ನು. ಈ ದಿನ ಆ ಬನ್ನಿ ಎಲೆಗಳನ್ನ ಕೊಟ್ಟು ತೆಗೆದುಕೊಳ್ಳಬೇಕಾದ್ರೆ ಅಥವಾ ಬನ್ನಿ ವೃಕ್ಷಕ್ಕೆ ಪೂಜೆ ಮಾಡಬೇಕಾದ್ರೆ ಒಂದು ಮಂತ್ರ ಕೂಡ ಹೇಳಿಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ಶಮೀ ಶಮೀಯತೆ ಪಾಪಂ ಶಮೀ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರ್ಯ ರಾಮಸ್ಯ ಪ್ರಿಯದರ್ಶಿನಿ. ಈ ಶ್ಲೋಕದ ಹಿಂದೆ ಅರ್ಥ ಏನು ಅಂದರೆ, ಶಮಿ ಪಾಪಗಳನ್ನು ನಿವಾರಿಸು, ಶತ್ರುಗಳನ್ನು ನಾಶ ಮಾಡು. ಅರ್ಜುನನು ತನ್ನ ಬಿಲ್ಲನ್ನು ಹಿಡಿದಿದ್ದನು. ಆ ಅರ್ಜುನನು ರಾಮನಿಗೆ ಬಹಳ ಇಷ್ಟವಾದವನು ಎಂದು ಶಮಿ ವೃಕ್ಷಕ್ಕೆ ಪೂಜೆ ಮಾಡ್ತಾ ಈ ಶ್ಲೋಕನ ಪ್ರಾರ್ಥಿಸ್ಕೊತೀವಿ. ಈ ಶ್ಲೋಕದ ಹಿಂದೆ ಪೌರಾಣಿಕದ ಹಿನ್ನೆಲೆಯಲ್ಲಿ ನಾವು ಯೋಚಿಸಿದಾಗ, ಪಾಂಡವರು ಅಜ್ಞಾತವಾಸ ಹೋಗ್ತಾರೆ ನೋಡಿ ಅರಣ್ಯಕ್ಕೆ. ಅಜ್ಞಾತವಾಸ ಹೋದಾಗ ತಮ್ಮ ಆಯುಧಗಳನ್ನೆಲ್ಲ ಶಮಿ ವೃಕ್ಷದಲ್ಲಿ ಬಚ್ಚಿಟ್ಟು ಶಮಿ ಮಾತೆಗೆ ಬೇಡ್ಕೊಳ್ತಾರಂತೆ. ಈ ರೀತಿ, ನಾವು ತಿರುಗಿ ಬರೋವರೆಗೂ ನಮ್ಮ ಆಯುಧಗಳನ್ನು ನೀನೇ ಕಾಪಾಡಬೇಕು, ತುಂಬ ಜಾಗ್ರತೆಯಾಗಿ ಕಾಪಾಡಬೇಕು ಅಂತ ಬೇಡಿಕೊಂಡು ಹೋಗಿರ್ತಾರೆ. ಅವರು ತಿರುಗಿ ಬರೋವರೆಗೂ ಶಮಿ ಮಾತೆ ಆ ಆಯುಧಗಳನ್ನ ತುಂಬ ಜಾಗ್ರತೆಯಿಂದ ಕಾಪಾಡಿರ್ತಾರೆ. ಆ ಆಯುಧಗಳನ್ನ ಬಳಸಿಕೊಂಡು ಅದಾದ ನಂತರ ಏನು ಯುದ್ಧ ನಡೆಯುತ್ತೆ ಅಲ್ವಾ ಕೌರವರಿಗೂ ಪಾಂಡವರಿಗೂ, ಆಗ ಪಾಂಡವರೇ ಜಯ ಸಾಧಿಸ್ತಾರೆ ಕೌರವರ ಮೇಲೆ. ಹಾಗಾಗಿ ಅವರು ವಿಜಯ ಸಾಧಿಸೋದ್ರಿಂದ, ಆ ಶಮಿ ವೃಕ್ಷ ಶಮಿ ಮಾತೆ ಕಾಪಾಡಿರೋದ್ರಿಂದ, ಇದರ ಹಿನ್ನೆಲೆಯಾಗಿ ವಿಜಯದಶಮಿ ದಿನ ವಿಜಯದ ಸಂಕೇತವಾಗಿ ಈ ಶಮಿ ಎಲೆಗಳನ್ನ ಒಬ್ಬರಿಂದ ಮತ್ತೊಬ್ಬರು ಕೊಟ್ಟು ತೆಗೆದುಕೊಂಡು ಶಮಿ ವೃಕ್ಷಕ್ಕೆ ಪೂಜೆ ಮಾಡಿ, ನಮಗೂ ಕೂಡ ವಿಜಯವನ್ನು ಕೊಡು. ಅರ್ಜುನ ಪಾಂಡವರು ಹೇಗೆ ಬಾಣವನ್ನು ಹಿಡಿದಿರ್ತಾರೆ, ಹೇಗೆ ರಾಮನಿಗೆ ಅರ್ಜುನ ಅಂದರೆ ಬಹಳ ಇಷ್ಟವಾದವನು, ಅದೇ ರೀತಿ ನಮಗೆಲ್ರಿಗೂ ಕೂಡ ವಿಜಯವನ್ನು ಕೊಡು, ನಮ್ಮ ಬಾಳು ಬಂಗಾರವಾಗಲಿ, ನಿಮ್ಮ ಬಾಳು ಬಂಗಾರವಾಗಲಿ ಅಂತ ಹೇಳಿಕೊಂಡು ಈ ರೀತಿ ಪೂಜೆ ಮಾಡ್ತಾರೆ.